ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಶನಿವಾರ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಅವಾಗಿನ ವಿಡಿಯೋ, ಬಟ್ ಇದು ಆ ದೇವಸ್ಥಾನ ಅಲ್ಲ. ಹೋಗ್ತಾ ದಾರಿಯಲ್ಲಿ ಒಂದು ದೇವಸ್ಥಾನ ಸಿಕ್ತು, ಲಕ್ಷ್ಮೀ ದೇವಸ್ಥಾನ. ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ಹಾಗೆ ನಾವು ಇನ್ನೂ ಟಿಫನ್ ತಿಂದಿರಲಿಲ್ಲ, ಅದಕ್ಕೋಸ್ಕರ ದೇವಸ್ಥಾನದ ಹತ್ರ ಜಾಗ ಚೆನ್ನಾಗಿತ್ತು. ಅಲ್ಲೇ ಗಾಡಿನ ಸೈಡ್ಗೆ ಹಾಕಿ ಅಂತಂದರೆ ಇದು ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿ ಗಾಡಿ ಕಾಣಿಸ್ತಾ ಇರ್ಬೋದು, ಅದನ್ನು ಮಾಡ್ಕೊಂಡು ಹೋಗಿದ್ವಿ. ಈಗ ಟಿಫನ್ ತಿಂತಾ ಇರೋದು ಎಲ್ಲರೂ. ಒಂದು ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಎಲ್ಲ ಇಳ್ಕೊಂಡು ಇವಾಗ ಟಿಫನ್ ತಿಂತಾಯಿದ್ವಿ. ನೋಡಿ ಮಕ್ಳುಗಳು ಹೆಂಗೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಈ ಥರ ಹೊರಗಡೆ ಎಲ್ಲ ಬಂದುಬಿಟ್ರೆ ಊಟ ತಿಂಡಿ ಬಗ್ಗೆ ಏನು ಇದಿರಲ್ಲ. ಏನಂತಂದರೆ ಉಪ್ಪಿಟ್ಟು, ಕೇಸರಿಬಾತು ಮತ್ತು ಪಲಾವ್ ಮಾಡಿಸಿದ್ರು. ಬಟ್ ನಾನು ಕೇಸರಿಬಾತು ಪಲಾವ್ ಅಷ್ಟೇ ತಿಂದಿದ್ದು, ಉಪ್ಪಿಟ್ಟು ತಿಂದಿಲ್ಲ. ಸರಿ ಅಂತ ಅಂದ್ಬಿಟ್ಟು ಇವಾಗ ಕೇಸರಿಬಾತು ಫಸ್ಟೇ ತಿನ್ಕೊಂಡ್ಬಿಟ್ಟಿದೆ, ಚೆನ್ನಾಗಿತ್ತು. ನೋಡಿ ಸಂಜೆ ಅವರೆಲ್ಲ ನೈಟೇ ಹೋಗ್ಬಿಟ್ಟಿದ್ರು. ನಾವು ಇವಾಗ ಏನು ಹೋಗ್ತಾಯಿದ್ವಿ, ಅವರೆಲ್ಲರೂ ಕೂಡ ಈ ಬಸ್ ಗಾಡಿನ ಏನಿದು ಇದರಲ್ಲಿ ಹೋಗ್ತಾಯಿದ್ವಿ. ಹೊಟ್ಟಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ತಲುಪೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗೆ ಹೋಗ್ತಾ ದಾರಿಯಲ್ಲಿ ಈ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಇದು ಒಂದು ಶನಿದೇವರ ದೇವಸ್ಥಾನ ಇದು. ಹಾಗೆ ಎಲ್ಲರೂ ಸಂಜೆ ಅವರು ಚಿಕ್ಕಮ್ಮಂದರು, ಅವ್ರ ಮಕ್ಕಳು ಎಲ್ಲರೂ ಕೂಡ, ಅವರಮ್ಮ, ನಾವು, ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ಹಾಗೆ ಗೀತಕ್ಕ ಬಂದಿದ್ದರು. ಎಲ್ಲರೂ ಹೋಗಿ ಬಂದಿದ್ದು ಚೆನ್ನಾಗಿತ್ತು. ಹಾಗೆ ನೋಡಿ, ಇದು ಅರ್ಜುನನ ನೆನಪಿಗಾಗಿ ಮಾಡಿರೋದಂತೆ. ಅಲ್ಲಿ ಒಂದು ಬೋರ್ಡಲ್ಲಿ ಮೆನ್ಷನ್ ಕೂಡ ಮಾಡಿದರು. ನಾವು ಫಸ್ಟು ನೋಡಿರಲಿಲ್ಲ, ಆ ಕಡೆಯಿಂದ ಬರ್ತಾ ನೋಡಿದೆ ನಾನು. ಅರ್ಜುನನ ನೆನಪಿಗಾಗಿ ಈ ಪ್ರತಿಮೆನ, ಆನೆ ಪ್ರತಿಮೆನ ಮಾಡಿದ್ದಾರೆ. ಹಾಗೆ ನೋಡಿ, ಇದು ಸಂಜೆಯವರ ಚಿಕ್ಕಮ್ಮನ ಮಗಳು, ಅಂದರೆ ತಂಗಿ ಮಗಳು ಆಗ್ತಾಳೆ ಅವಳು. ಸೊ ನೋಡಿ, ಮಕ್ಕಳಿಗೆಲ್ಲ ಕೈ ಇಟ್ಕೊಂಡು ನಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಏಕೆ ಅಂತಂದರೆ ದೊಡ್ಡ ದೇವಸ್ಥಾನ, ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ಏಕೆಂದರೆ ತುಂಬ ಜನ ಇರೋದ್ರಿಂದ ಗಾಡಿ ಇಳ್ದಂಗೆ ಬರ್ತಾಯಿದ್ರು. ಹಾಗೆ ನೋಡಿ ಎಷ್ಟು ದೊಡ್ಡದು ಕಾಗೆದು ಇದನ್ನು ಕೂಡ ಇಟ್ಟಿದ್ದಾರೆ ಅವರು. ನೋಡಿ, ಈ ಕಡೆ ಒಂದು, ಆ ಕಡೆ ಒಂದು ಇಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನ ಆದಮೇಲೆ ನಾವು ಇನ್ನೊಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಾನೇನು ಯಾವುದು ವೀಡಿಯೋನ ಮಾಡ್ಕೊಂಡಿಲ್ಲ. ಹಾಗೆ ನೋಡಿ, ಇಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಅದು ಕಾಗೆನೂ ಕಾಣಿಸ್ಬೇಕಂತೆ ಅವಳಿಗೆ, ಅದಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊ ಅಂತ ಹೇಳಿದೆ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆದರೆ ಅಷ್ಟು ಚಿಕ್ಕ ಜಾಗದಲ್ಲಿ ಡ್ಯಾನ್ಸ್ ಎಲ್ಲ ಆಡೋದಕ್ಕೆ ಕಷ್ಟ ಪಾಪ ಅವ್ರಿಗೂ. ಏಕೆ ಅಂತಂದರೆ ಆ ಸೀಟ್ಗಳೆಲ್ಲ ಇದೆ, ಮತ್ತು ಬ್ರೇಕ್ ಹೊಡೆದ ತಕ್ಷಣ ಪಾಪ ಎಲ್ಲ ಮುಂದಕ್ಕೆ ಬಂದುಬಿಡ್ತಾಯಿದ್ರು. ಆ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಅವರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ದೊಡ್ಡವರೆಲ್ಲ ಅದು ಇದು ಮಾತುಕತೆ ಆಡ್ತಾಯಿದ್ರೆ, ಚಿಕ್ಕವರೆಲ್ಲ ಆ ಸ್ಪೀಕರ್ಗೆ ಕನೆಕ್ಟ್ ಮಾಡಿಸ್ಬಿಟ್ಟು ಫುಲ್ಲು ಜೋರು ಡ್ಯಾನ್ಸ್ ಎಲ್ಲ ಆಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಹಳ್ಳಿ ವಾತಾವರಣ ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನನಗೂ ಅಷ್ಟೇ. ಗಿಡ ಮರ ಅದೆಲ್ಲ ನೋಡ್ತಾ ಇದ್ದರೆ ಅಲ್ಲೇ ಇದ್ಬಿಡೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಚೆನ್ನಾಗಿರುತ್ತೆ ಹಳ್ಳಿ ಜೀವನವೂ ಒಂದು ರೀತಿ. ಅಲ್ಲಿ ಇದ್ದವ್ರಿಗೆ ತುಂಬ ಚೆನ್ನಾಗಿ ಅನುಭವ ಇರುತ್ತೆ. ನಾವು ಅವಾಗವಾಗ ಹಳ್ಳಿಗೆ ಹೋಗ್ತೀವಿ, ವರ್ಷಕ್ಕೆ ಒಂದು ಸರಿನೋ ಯಾವಾಗಲಾದರೂ ಹೋಗ್ತೀವಿ. ನಮ್ಮ ಅಜ್ಜಿ ಮನೆಗೋ ಎಲ್ಲಿಗಾದ್ರೂ ಹೋಗ್ತೀವಿ, ನಮ್ಮ ಮಾವನ ಮನೆಗೆ.
ಆವಾಗ ನೋಡಿದಾಗ ಹಂಗೆ ಅನಿಸುತ್ತೆ, ಅಲ್ಲಿ ಹಸು ಸಾಕೋದಾಗಿರ್ಬೋದು ಅಥವಾ ಈ ಕುರಿಗಳು ಅದೆಲ್ಲ ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಈ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಜನ ಅಂತಲೂ ಹೇಳ್ಬೋದು. ಅಲ್ಲಿ ಕಷ್ಟ ಅಲ್ಲಿಗೆ ಇದ್ದೇ ಇರುತ್ತೆ, ಬಟ್ ಆದರೂ ಸಿಟಿಗೆ ಹೋಲಿಸ್ಕೊಂಡ್ರೆ ಹಳ್ಳಿ ಲೈಫ್ ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಹಾಗೆ ನೋಡಿ, ಗೀತಕ್ಕನ ಮಗಳು ಹೇಮಾ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾಯಿದ್ದೆ. ಬಾ ನೀನು ಡ್ಯಾನ್ಸ್ ಆಡಂತಂದ್ಬಿಟ್ಟು ಅವರು ಟೀಚರಾಗಿ ಕೆಲಸ ಮಾಡ್ತಾರೆ. ಹಾಗೆ ನಾವೆಲ್ಲ ಒಂದು 2-3 ದೇವಸ್ಥಾನ ನೋಡ್ಕೊಂಡು ಹೋಗೋಷ್ಟೊತ್ತಿಗಂತೂ ಅಲ್ಲಿ ಏನು ಅಡುಗೆ ಮಾಡಿಸ್ತಾಯಿದ್ರು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಯ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ದೇವ್ರ ದರ್ಶನ ಎಲ್ಲ ಬೇರೆ ಬೇರೆ ಒಂದು 2-3 ದೇವಸ್ಥಾನಕ್ಕೆ ಹೋದ್ವಿ. ಟೋಟಲ್ಲು 5 ದೇವಸ್ಥಾನ ಏನೋ ನೋಡಿದ್ವಿ ಅನಿಸುತ್ತೆ. ನೋಡಿ, ಇವಾಗ ನಾವು ಫೈನಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರು ಕುಡಿಯಲ್ಲ. ಮಳೆ ಬಂದ್ಬಿಟ್ಟು ಹಾಗೆ ಇದೇನೇ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಸಂಜಯ್ ಮತ್ತು ಅವ್ರ ತಮ್ಮನ ವೈಫ್ ಎಲ್ಲ ಬೆಳಿಗ್ಗೆನೇ ಬಂದವರು ಅಭಿಷೇಕ ಪೂಜೆ ಎಲ್ಲ ಮಾಡಿಸಿ ಹೋಗಿದ್ದಾರೆ. ನಾವು ಇವಾಗ ಬಂದು ಈ ಬಸ್ಸಲ್ಲಿ ಬಂದವರೆಲ್ಲ ಇವಾಗ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೀವೇನು ನೋಡ್ತಾ ಇದ್ದೀರಾ, ನಾವು ಮುಂಚೆ ದೇವನಹಳ್ಳಿಯಿಂದೆಲ್ಲ ಬರ್ತಾಯಿದ್ವಿ. ಅವಾಗ ಇಲ್ಲೇ ಅಡುಗೆ ಎಲ್ಲ ಮಾಡಿ ಆ ಸ್ಕೂಲ್ ಮನೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಅಡುಗೆ ಎಲ್ಲ ಊಟ ಎಲ್ಲ ಬಡಿಸ್ತಾ ಇದ್ವಿ ನಾವು. ಬಟ್ ಇವಾಗ ಏನಂತಂದರೆ ಇಲ್ಲೆಲ್ಲ ಅಡುಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಬಂದು ಬರೀ ಪೂಜೆ ಮಾಡಿಸ್ಕೊಂಡು ಹೋಗೋದು ಅಷ್ಟೇ. ಏನೋ ಕಾರಣಾಂತರಗಳಿಂದ ಅಲ್ಲಿ ಅಡುಗೆ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತೀರ್ಥ ತೊಗೊಂಡೋಗಿ ಬೇರೆ ಕಡೆ ಅಡುಗೆನ ಮಾಡಿಸಿ ಅಲ್ಲಿ ಬಡಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅದು ಕೂಡ ಅಲ್ಲೂ ಒಂದು ದೇವಸ್ಥಾನ ಇದೆ, ಅದು ಕೂಡ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಅದನ್ನು ಕೂಡ ನಾನು ನಿಮಗೆ ಇದರಲ್ಲೇ ತೋರಿಸ್ತೀನಿ. ನೋಡಿ, ಎಲ್ಲೋದ್ರೂ ಅಡಿಕೆ ಮರ, ತೆಂಗಿನ ಮರ ಅಂತೂ ತುಂಬ ಹಾಕಿರ್ತಾರೆ. ಈ ಕಡೆ ಅಂತೂ ಬರೀ ಅದೇನೇ ಕೊಬ್ಬರಿ ಮಾಡಿ ಮಾರ್ತಾರೆ, ಅಡಿಕೆ ಮಾರ್ತಾರೆ, ಅದೇನೇ ಅಲ್ಲಿ ಜಾಸ್ತಿ ಬೆಳೆ ಬೆಳೆಯೋದು. ಸೊ ಹಾಗಾಗಿ ನೋಡಿ, ನೇಚರ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಮುಂಚೆ ಎಲ್ಲ ಇಲ್ಲೇ ಬಂದು ಬೆಳಿಗ್ಗೆ ಬಂದು ಸಾಯಂಕಾಲ ನೈಟ್ ಆಗೋಗ್ತಾಯಿತ್ತು, 7-8 ಗಂಟೆ ಆಗ್ತಾಯಿತ್ತು ದೇವಸ್ಥಾನದಿಂದ ಹೊರಡೋಷ್ಟೊತ್ತಿಗೆ. 2-3 ಸರಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಇವಾಗ ಏನು ಅಡುಗೆ ಮಾಡಿಸ್ತಾ ಇದ್ದಾರೆ ಆ ಸ್ಥಳಕ್ಕೆ ಬಂದು ಅಲ್ಲಿ ಒಂದು ದೇವಸ್ಥಾನ ಇತ್ತು, ಅದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನೆ, ಇಲ್ಲೇನೆ ಮಾಡ್ತಾ ಇರೋದು ಈಗ, ಮತ್ತೆ ಅಲ್ಲೇನೆ. ನಡೀರಿ ಗಾಡಿ ಅಲ್ಲಿಗೆ ಹೋಗ್ಬೇಕು. ನೋಡಿ, ಕಾರ್ ನಿಂತಿದ್ಯಲ್ಲ, ನಮ್ಮ ಕಾರು, ಅಲ್ಲಿಗೆ ಹೋಗ್ಬೇಕು ಇವಾಗ. ಎಲ್ಲ ಮಣಿ ಹಾಯ್, ಅಲ್ಲಿ ಕೆಳಗಡೆ ಹೋಗೋಣ ಬಾ. ಖಾಲಿ ಅಂತ ನಡಿ, ಏನು ಚೀತಲ್ ಹೇಳ್ತಾ ಇತ್ತಲ್ಲ, ಫೋನ್ ಮಾಡಿ. ಇಳ್ಕೊಂಡು ಹೋಗ್ಬೋದು. ಬನ್ರಿ, 5 ನಿಮಿಷ ಬನ್ರಿ. ಇಲ್ಲ, ಇಲ್ಲೇ ಕಾಣಿಸುತ್ತೆ, 5 ನಿಮಿಷ ಈಗ. ಬನ್ರಿ. ಹಾಗೆ ನೋಡಿ, ವಾಪಸ್ ಇದು ಬರ್ತಾ ಇರಬೇಕಾದ್ರೆ ನಾನು ಅಲ್ಲಿ ಅಡುಗೆ ಹತ್ರ ಯಾವುದೇ ವಿಡಿಯೋನ ಮಾಡಿರಲಿಲ್ಲ.
ದೇವನಹಳ್ಳಿಯಿಂದ ಎಲ್ಲರೂ ಕೂಡ ಬಂದಿದ್ದರು. ಬಟ್ ನನಗೆ ಅದು ಯಾಕೋ ಮೈಂಡೇ ಓಡಿಲ್ಲ, ನಾನು ಅಲ್ಲಿ ವೀಡಿಯೋ ಎಲ್ಲ ಮಾಡಿಲ್ಲ. ಮೈಸೂರಿಂದ ಸೂರಿ, ಗಣೇಶು ಮತ್ತು ಅರುಣ, ಸೋಮು ಎಲ್ಲನೂ ಕೂಡ ಅವರು ಕಾರಲ್ಲಿ, ಸೋಮು ಅವ್ರದ್ದು ಕಾರ್ ಇದೆಯಲ್ಲ, ಅರುಣ ಸೋಮು ಅವ್ರದ್ದು, ಅವರು ಮೈಸೂರಿಂದ ಗಣೇಶ ಮತ್ತು ಸೂರಿ, ಸೋಮು, ಅರುಣ ಒಟ್ಟಿಗೆ ಕಾರಲ್ಲಿ ಬಂದಿದ್ದರು. ಅವರು ಕೂಡ ವಾಪಸ್ ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟರು, ಇಲ್ಲಾಂದರೆ ನಮ್ಮ ಮನೆಗೆ ಬರ್ತಾಯಿದ್ರು. ಬಟ್ ಏನೋ ಕೆಲಸಗಳಿದೆ, ವಾಪಸ್ ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟರು. ನಾವು ಮಾಡಿದ್ದಿದ್ದು ಶನಿವಾರ, ಲಾಸ್ಟ್ ಶನಿವಾರವಾಯ್ತಲ್ಲ ಆವಾಗ ಮಾಡಿದ್ದಿದ್ದು. ಸೊ ನೋಡಿ, ಮತ್ತೆ ಅವ್ರಿಗೆ ಸುಸ್ತೇ ಆಗಿಲ್ಲ ಇವ್ರಿಗಂತೂ. ಇವರಿಬ್ಬರಂತೂ ಡ್ಯಾನ್ಸ್ ಆಡ್ತಾಯಿದ್ದಾರೆ, ಇನ್ನೆಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ ಲೈಟ್ ಬೆಳಕಲ್ಲಿ ಅಲ್ಲಿ ಒಂದು ಟ್ರೈನ್ ಹೋಗ್ತಾಯಿತ್ತು, ಅದನ್ನು ವೀಡಿಯೋ ಮಾಡೋಣ ಅನ್ನೋಷ್ಟೊತ್ತಿಗೆ ಟ್ರೈನ್ ಪಾಸ್ ಆಗಿಬಿಡ್ತು. ಹಾಗೆ ಇದು ಲೇಔಟ್ ನೋಡಿ, ಯಾರೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೈಟು ಸೇಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಿರೋ ಲೇಔಟು. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ದೇವರ ದರ್ಶನ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.